ಕಾಗವಾಡ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಸರ್ವಸಾಧಾರಣ ಸಭೆ. ರೂಪಾಯಿ 13.54 ಲಕ್ಷ ನಿವ್ವಳ ಲಾಭ. ಜ್ಯೋತಿಕುಮಾರ್ ಪಾಟೀಲ್. ಸಂಘದ ಸರ್ವ ಸದಸ್ಯರ ಸಹಕಾರದೊಂದಿಗೆ ಕಳೆದ 5 ವರ್ಷಗಳಿಂದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಾ ಸಂಘದ ಪ್ರಗತಿಗಾಗಿ ಮತ್ತು ರೈತರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ ಸಂಘವು 13,54,776 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಪಟ್ಟಣದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ಜ್ಯೋತಿಕುಮಾರ್ ಪಾಟೀಲ್ ಹೇಳಿದ್ದಾರೆ. ಅವರು ಸೋಮವಾರ ದಿನಾಂಕ 23ರಂದು ಪಟ್ಟಣದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಚೇರಿಯಲ್ಲಿ ನಡೆದ ಸಹಕಾರಿಯ 105ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು. ನಮ್ಮೆಲ್ಲರ ನೆಚ್ಚಿನ ನಾಯಕರು 10ನೇ ಶಾಸಕರಾದ ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಕತ್ತಿಯವರ ಸಹಕಾರದೊಂದಿಗೆ ಸಹಕಾರಿಯು ಪ್ರಗತಿ ಪಥದತ್ತ ಸಾಗುತ್ತಿದೆ ಎಂದರು. 2020ರಲ್ಲಿ ನಂಗೆ ಚೇರ್ಮನ್ ಆಗಿ ತಾವೆಲ್ಲರೂ ಆರಿಸ್ಕೊಟ್ಟಿರಿ. ಆ ಸಂದರ್ಭದಾಗ ದಿವಂಗತರಾದ ಸಿದ್ಧಗೌಡರಾದ ಹಾಗೂ ಜೋತಗೌಡರಾದ ನೇತೃತ್ವದಲ್ಲಿ ನಾವು 2-3 ವರ್ಷ ತೆಗೆದು ಕಾಲಾಂತರವಾಗಿ ನಮ್ಮಲ್ಲಿ ಇಲ್ಲ. ಆದರೆ ಅವರ ಧ್ಯೇಯ ದೃಷ್ಟಿಗಳನ್ನು ನಾವು ಮುಂದಿಟ್ಕೊಂಡು ಆ ಟೈಮ್ನಾಗ ನಾ ಚೇರ್ಮನ್ ಕಾರವಾರ ತಗೊಂಡಾಗ ನಮ್ಮ ಸಂಘದಾಗ 3.5 ಕೋಟಿ ರೂಪಾಯಿ ಇತ್ತು. ಹಾಗೂ ಲಾಭಾಂಶ ಸಾಧಾರಣ 9.5 ಲಕ್ಷ ರೂಪಾಯಿ ಇತ್ತು ಮತ್ತು FD ಸಾಧಾರಣ 1.5 ಕೋಟಿ ರೂಪಾಯಿ ಇತ್ತು. ಅದೇ ರೀತಿ 2021ರ ನಮ್ಮ DCC ಬ್ಯಾಂಕಿನ ನಿರ್ದೇಶಕರು ನಮ್ಮ ಭಾಗದ ನೇತಾರರಾದ ಲಕ್ಷ್ಮಣನ ಸವದಿ ಅವರ ನೇತೃತ್ವದಲ್ಲಿ ನಾವು ಆ ಪತ್ತನ್ನು 3.5 ಕೋಟಿ ಇದ್ದಿದ್ದು 7 ಕೋಟಿ ರೂಪಾಯಿ ನಮಗೆ ಅವ್ರು ಮಾಡಿಕೊಟ್ರು. ಮತ್ತು ಅದಕ್ಕೆ ಪಾತ್ರ ಬೆನ್ನಿಂದ ರಮೇಶ್ ಕತ್ತಿಯವರು ನಮ್ಗೆ ಅದಕ್ಕೆ ಸಹಾಯ ಭಾಳ ಮಾಡಿದ್ರು. ಅದೇ ರೀತಿ ನಮ್ಮ ಸಂಘದಿಂದ ನಾವು ನಿಮ್ಮೆಲ್ಲರಿಗೂ ಗುರುತಿದ್ದಂಗೆ ನಾವು ಕಟ್ಟದ ಸಲುವಾಗಿ CC ಲೋನ್ ಕೊಡ್ತೇವೆ. ಈಗಿನ ಮಟ್ಟ ನಮ್ಮ ಸಂಘದಿಂದ ಸುಮಾರು 15 ಲಕ್ಷ ರೂಪಾಯಿ CC ಲೋನ್ ತಗೊಂಡಾರೆ. ಅದು ಒಟ್ಟು ನಮ್ಮ ರೈತರ ಸದಸ್ಯರಿಗೆ 12% ಬಡ್ಡಿ ದರದಾಗ ಅಷ್ಟು ಸಿಗ್ತೈತಿ. ಇಷ್ಟು ಕಡಿಮೆ ದರದಾಗ ಬಡ್ಡಿ ದರದಾಗ ಎಲ್ಲೂ ಸಿಗಂಗಿಲ್ಲ. ಯಾವ ಫ್ಯಾಕ್ಟ್ರಿ ಅವರು ಕೊಡಂಗಿಲ್ಲ, ಯಾವ ಸಂಘದವರು ಕೊಡಂಗಿಲ್ಲ. ನಾವು ಇದನ್ನ 12% ವಾರ್ಷಿಕ ಇದ್ರಾಗ ಅಷ್ಟೇ ಕೊಡ್ತೇವೆ. ಅದೇ ರೀತಿ ಸಂಘದವರು ರೈತರು ಇರೋದ್ರಿಂದ, ನಮ್ಮ ಸಂಘದ ಎಲ್ಲಾ ಸದಸ್ಯರು ರೈತರು ಇರೋದ್ರಿಂದ ಅವ್ರಿಗೆ ಅಡಿಗಡತನಿ ಹಾಗೂ ಹೊಲ್ದಾಗಿಂದ ಅಷ್ಟೇ ಇರೋದ ಮತ್ತು ಉಳಿಕಿದ್ದನು ಅಡಿಗಡತನಿ ಇರೋದ್ರಿಂದ ಅವ್ರಿಗೆ BDP ಸೌಲಭ್ಯನೂ ನಾವು ಮಾಡಿಕೊಟ್ಟಿದ್ದೆವು. ಅದು 14% ಬಡ್ಡಿ ದರದಾಗ ಅವ್ರಿಗೆ BDP ಸಾಲ ಕೊಟ್ಟಿದ್ದೆವು. ಅದೇ ರೀತಿ ಪಿಗ್ಮಿ ನಮ್ಮ ಊರಲ್ಲಿ ಇರೋ BDP ಸಾಲ ಕೊಟ್ಟಿದ್ದೆವು. ಮತ್ತು ಪಿಗ್ಮಿ ಕಲೆಕ್ಷನ್ ಡೈಲಿ ಒಂದು 10ರಿಂದ 12 ಸಾವಿರ ತನಕ ಐತೆ. ಅದೇ ರೀತಿ ನಾವು ಇದ್ರ ಹಿಂದೆ ಒಂದು ಟ್ರ್ಯಾಕ್ಟರ್ 4% ಬಡ್ಡಿ ದರದಾಗ, ವಾರ್ಷಿಕ ಬಡ್ಡಿ ದರದಾಗ 4%ನಾಗ ಒಬ್ಬರಿಗೆ ಕೊಟ್ಟಿದ್ದೆವು. ಮತ್ತು ಈಗ ಒಂದು ಪ್ರಪೋಸಲ್ ಬಂದಿದ್ದೆ, ಮುಂದಿನ ತಿಂಗಳಾಗ ಅದನ್ನು ನಾವು ಕೊಡ್ತೇವೆ. ಮತ್ತು ಯಾರ ರೈತರನ್ನು ನೀವು ಬಂದು ತಗೋರಿ ಅದನ್ನು ನೀವು ಕೇಳ್ಬೋದ. ಅದೇ ರೀತಿ ನಮ್ಮ ಸಂಘಟನೆಗೆ ನಾವು ರೇಷನ್ ಐತಿ. ರೇಷನ್ ಪ್ರತಿ ತಿಂಗಳು ನಾವು 30 ಟನ್ ರೇಷನ್ ಕೊಟ್ಟ ಗೌರ್ಮೆಂಟ್ದಿಂದ ನಮ್ಗೆ ಹತ್ತಿರದಿಂದ 4 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಬರ್ತಿದೆ. ಇದು ಹೇಳಕ್ ನಿಮ್ಗೆ ಆನಂದ ಪಡ್ತಾನೆ. ಅದೇ ರೀತಿ ನಮ್ಮ ಸಂಘದಿಂದ ನಾವು ಯಾರೇ ಮೆಂಬರ್ ತೀರ್ಕೊಂಡಿದ್ರೆ 2,000 ರೂಪಾಯಿ ಶವ ಸಂಸ್ಕಾರ ನಿಧಿ ಅಂತ ನಾವು ಕಾಯ್ದಿಟ್ಟು ಯಾರೇ ಸಂಘದವ್ರ ಸದಸ್ಯರು ತೀರ್ಕೊಂಡಿದ್ರೆ ಅವ್ರಿಗೆ ಕೊಡುವ ವ್ಯವಸ್ಥೆ ಮಾಡಿದ್ದೆ. ಅದೇ ರೀತಿ ನಮ್ಮ ಸಂಘ ಸತತ 5 ವರ್ಷ ಆಡಿಟ್ನಲ್ಲಿ A ಗ್ರೇಡ್ ಅಂತ ಬಂದಿತ್ತು. ಇದು ಹೇಳಕ್ ನಮ್ಗೆ ಆನಂದ ಪಡ್ತೀವಿ. ಇಂದು ಪೌರ ಕಾರ್ಮಿಕರ ದಿನಾಚರಣೆಯ ನಿಮಿತ್ತ ಪಟ್ಟಣದ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು.
ಮುಖ್ಯ ಕಾರ್ಯನಿರ್ವಾಹಕ ರಾಜೇಂದ್ರ ಪೂಜಾರಿ ವರದಿ ವಾಚನ ಮಾಡುತ್ತಾ ಸಂಘದಲ್ಲಿ ಒಟ್ಟು 2374 ಸದಸ್ಯರಿದ್ದು 99,24,680 ರೂಪಾಯಿ ಷೇರು ಬಂಡವಾಳ ಹೊಂದಿದ್ದು 3,49,361 ರೂಪಾಯಿ ಠೇವಣಿ ಹೊಂದಿದೆ. ಇನ್ನು 10,60,69,294 ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದ್ದು 7,34,24,260 ರೂಪಾಯಿ ಸಾಲ ವಿತರಿಸಲಾಗಿದೆ. ಸಹಕಾರಿಯ ಸದಸ್ಯರಿಗೆ ಶೇಕಡಾ 7.5% ಲಾಭಾಂಶ ವಿತರಿಸಲಾಗುವುದೆಂದರು. ಒಟ್ಟು ಜನ 211 ಸದಸ್ಯರ ಶೇರ್ ಹಣ ಕೊಟ್ಟು ಅವರ ಸದಸ್ಯರನ್ನು ಕಡಿಮೆ ಮಾಡಿ ವರ್ಷದ ಅಂತ್ಯಕ್ಕೆ 2,374 ಜನ ಸದಸ್ಯರು ಇರುತ್ತಾರೆ. ಷೇರ ಬಂಡವಾಳ ನಮ್ಮ ಸಂಘದ ಪ್ರಸಕ್ತ ಸಾಲಿನ ಅವಧಿಯಲ್ಲಿ ಒಟ್ಟು 1,110 ಷೇರು ಹಣ ಸಂಗ್ರಹಿಸಿದ್ದು ರೂಪಾಯಿ 79,210 ಷೇರ್ ಹಣ ಪರತ್ ನೀಡಿರುತ್ತದೆ ಮತ್ತು ವರ್ಷದ ಅಖೀರಿಗೆ ಸಂಘದ ಒಟ್ಟು ಷೇರು 99,24,680 ಮಾತ್ರ ಶೇರ್ ಹಣ ದೊರೆಯುತ್ತದೆ. ಠೇವುಗಳು ಸನ್ 2023-24ನೇ ಸಾಲಿನ ಅವಧಿಯ ಅಖೀರಿಗೆ ರೂಪಾಯಿ 3,7,49,361 ಸಂಘದ ಸದಸ್ಯರ ವಿವಿಧ ಠೇವು ಖಾತೆಗಳಲ್ಲಿ ದೊರೆಯುತ್ತದೆ. ಸಾಲಗಳು 2023-24ನೇ ಸಾಲಿನ ಅಖೀರಿಗೆ ರೈತರ ಸದಸ್ಯರಿಗೆ ಕೃಷಿ ಸಾಲ ಅಂತ 5,98,68,000 ಹಾಗೂ ಕೃಷಿಯೇತರ ಸಾಲ 1,35,56,260 ರೂಪಾಯಿ ಹಂಚಿದ್ದು ಎಲ್ಲ ಸಾಲ ಕೂಡಿ ಒಟ್ಟು 7,34,24,260 ಮಾತ್ರ ವರ್ಷದ ಅಖೀರಿಗೆ ಬರ್ತಕ್ಕ ಸಾಲ ಇರುತ್ತದೆ. ನಿಧಿ ಸಂಗ್ರಹಣೆ ಪ್ರಸಕ್ತ ಸಾಲಿನಲ್ಲಿ ಒಟ್ಟು 80,59,272 ರೂಪಾಯಿ 19 ನಿಧಿ ಸಂಗ್ರಹಿಸಿದ್ದು ಇರುತ್ತದೆ. ಮುಂತಾವಣೆಗಳು 2023-24ನೇ ಸಾಲಿನಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ 2,17,36,503 ಮಾತ್ರ ಮುಂತಾವಣೆ ಮಾಡಿರುತ್ತದೆ. ವ್ಯಾಪಾರ ವಹಿವಾಟು ಪ್ರಸಕ್ತ ಸಾಲಿನ ಅವಧಿಯಲ್ಲಿ ಗೊಬ್ಬರ ಹಾಗೂ ಆಹಾರ ಧಾನ್ಯ ಸೇರಿ ಒಟ್ಟು 1,08,1,486 ವ್ಯಾಪಾರ ವಹಿವಾಟು ಮಾಡಿ 7,50,449.85 ಲಾಭ ಗಳಿಸುತ್ತದೆ. ಚರಾಸ್ತಿ ಮತ್ತು ಸ್ಥಿರಾಸ್ತಿ ಪ್ರಸಕ್ತ ಸಾಲಿನ ಅವಧಿಯಲ್ಲಿ ಯಾವುದೇ ಸ್ಥಿರಾಸ್ತಿ ಕಟ್ಟಡ ಅಥವಾ ಖರೀದಿ ಮಾಡಿರುವುದಿಲ್ಲ ಅಂತ ಸಭೆಗೆ ತಿಳಿಸುತ್ತೇನೆ. ಸಂಘವು ಈ ವರ್ಷ ಕೇಂದ್ರ ಸರ್ಕಾರದ ಸಾಫ್ಟ್ವೇರ್ ಅಳವಡಿಸಿಕೊಂಡು ನಬಾರ್ಡ್ ಬ್ಯಾಂಕಿನೊಂದಿಗೆ ಆನ್ಲೈನ್ ಮೂಲಕ ಕಾರ್ಯನಿರ್ವಹಿಸುವ ಕಾರ್ಯಕ್ರಮ ಹಾಕಿಕೊಂಡಿರುತ್ತದೆ. ಲಾಭಾಂಶ ನಮ್ಮ ಸಂಘದ ಸನ್ 2023-24ನೇ ಸಾಲಿನ ಲಾಭಾಂಶವನ್ನು ಆಡಳಿತ ಮಂಡಳಿಯವರು ಷೇರು ಬಂಡವಾಳ ರೂಪಾಯಿ 98,58,780 ಮೇಲೆ ಶೇಕಡ 7.50% ಹಂಚಲು ಶಿಫಾರಸು ಮಾಡಿದ್ದು ಸರ್ವಸಾಧಾರಣ ಸಭೆಯ ಮಂಜೂರಿ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಇದು ಯೋಗ್ಯವಾದ ಮಾಹಿತಿ ನೀಡುತ್ತಾ ಸಂಘದ ಎಲ್ಲ ಸದಸ್ಯರ ಅಭಿವೃದ್ಧಿಗೆ ಅನುಕೂಲವಾಗುವಂತೆ ತನ್ನ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ. ನಿರಂತರವಾಗಿ ಲಾಭ ಗಳಿಸಲು ಸಹಾಯ ಸಹಕಾರ ನೀಡಿದ ಸಹಕಾರ ಇಲಾಖೆಯ ಸಿಬ್ಬಂದಿಯವರಿಗೂ, ಡಿಸಿಸಿ ಬ್ಯಾಂಕಿನವರಿಗೂ, ಕೃಷಿ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ರೈತ ಸದಸ್ಯರ ಕಬ್ಬಿಣ ಬಿಲ್ಲನ್ನು ನಮ್ಮ ಸಂಘಕ್ಕೆ ಕಳುಹಿಸಿಕೊಟ್ಟ ಸಕ್ಕರೆ ಕಾರ್ಖಾನೆಯವರಿಗೂ, ಎಲ್ಲ ಸಂಘದ ಸದಸ್ಯರಿಗೂ, ಆಡಳಿತ ಮಂಡಳಿಯ ಸದಸ್ಯರಿಗೂ, ಸಂಘದ ಸಿಬ್ಬಂದಿಯವರಿಗೂ ಮತ್ತು ಪರೋಕ್ಷ ಹಾಗೂ ಅಪರೋಕ್ಷವಾಗಿ ಸಂಘದ ಹಿತವನ್ನು ಬಯಸುವ ಗ್ರಾಮದ ಗುರು ಹಿರಿಯರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಈ ವೇಳೆ ಮುಖಂಡರಾದ ಕಾಕಾ ಪಾಟೀಲ್, ಸೌರವ್ ಪಾಟೀಲ್, ರಮೇಶ್ ಚೌಗ್ಲಾ, ಚಿದಾನಂದ್ ಔಟಿ, ಅಣ್ಣಾಸಾಬ್ ಖಟಾರಿ, ಕುಮಾರ್ ಕವಟ್ಗಿ, ಬಾಳು ಪಾಟೀಲ್ ಕುಮ್ಜಿ, ಸಮೀರ್ ಪಟ್ವರ್ಧನ್, ಮಹಾದೇವ್ ಮಾಳಿ, ಶಾಂತಿನಾಥ್ ಕರವ್, ಸಂಘದ ಉಪಾಧ್ಯಕ್ಷ ಬಸವರಾಜ್ ಉಪ್ಪಾರ್, ಸದಸ್ಯರಾದ ಬಸಗೌಡ ಪಾಟೀಲ್, ಚನ್ನಗೌಡ ಪಾಟೀಲ್, ಸತ್ತಿಗೌಡ ಪಾಟೀಲ್, ಅನಿಲ್ ಮಾಳಿ, ಕುಮಾರ್ ಪೂಜಾರಿ, ಅನಿಲ್ ಭಜಂತ್ರಿ, ಕವಿತಾ ಮಗ್ದುಮ್, ಗೌಸ್ ಸೈಯದ್, ಬ್ಯಾಂಕ್ ನಿರೀಕ್ಷಕ ಶಿವಾನಂದ್ ಬುರುಡ್ ಸೇರಿದಂತೆ
ಸಂಘದ ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗದವರು, ರೈತ ಸದಸ್ಯರು ಉಪಸ್ಥಿತರಿದ್ದರು. ಸಣ್ಣವರಿದ್ರು ಅವ್ರ ಅಪ್ಪ ಹಂಗೆ ಅವರು ಕೆಲಸ ಮಾಡಿಕೊಂಡಾಗ ಅವ್ರಿಗೂ ಎಲ್ಲರೂ ಕೂಡ ಒಂದು ಅಭಿನಂದನೆ ನಾವೆಲ್ಲರೂ ಮಾಡಿದ್ವು. ಮತ್ತು ಎಲ್ಲ ಶಾಂತ ರೀತಿಯಿಂದ ಎಲ್ಲರಿಗೆ ಸಂಭಾಳಿಸ್ಕೊಂಡು ಹೋಗಿ ಸೊಸೈಟಿ 5 ವರ್ಷ ಕಾಯ್ದೆದಾಗ ವಿಚಾರ ಇದಕ್ಕಿಂತ ಹೆಚ್ಚು ಫಾಯ್ದೆ ವರ್ಷ ಆಗಿದೆ. ಮತ್ತು ಒಂದು ಸ್ವಲ್ಪ ನನಗೆ ಅದ್ರ ಕೇಳಕ್ಕೆ ಸಿಕ್ಕಿದ ಪ್ರಕಾರ ಒಂದು ಫರ್ಟಿಲೈಸರ್ದ ಏನು ಮೂವ್ಮೆಂಟ್ ಇದೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಫರ್ಟಿಲೈಸರ್ದ ಮೂವ್ಮೆಂಟ್ ಹೆಚ್ಚು ಮಾಡಿದೆ. ಮತ್ತು ರೈತರಿಗೆ ಒಂದು ಸ್ವಲ್ಪ ಬೆಟರ್ ಕ್ರೆಡಿಟ್ ಮ್ಯಾಕ್ ಕೊಡಕ್ಕೆ ಕ್ರೆಡಿಟ್ ಮ್ಯಾಕ್ ಕೊಡಕ್ಕೆ, ಯಾಕಂದ್ರೆ ಹೊರಗೆ ಏನು ಅಗಡ್ಯಾಕ ಮಾಡಿ ಫರ್ಟಿಲೈಸರ್ ಸಿಗ್ತಾವೆ ಅವ್ಯಾಟ ಮಟ್ಟಿಗೆ ಚಲೋ ಇರ್ತಾವೆ ಅನ್ನೋದು ಒಂದು ಕ್ವಶನ್ ಬಂದಿದೆ. ಹಾಗೆ ನಾ ಯಾಮ್ಯಾಗ ಅಪ್ಪ ಮಾಡೋಲ್ಲ. ಅದು ಸಂಘ ಸಂಸ್ಥೆಗಳು ಏನು ಫರ್ಟಿಲೈಸರ್ ತರ್ತಾರೋ ಅದೊಂದಿಷ್ಟು ಚಲೋ ಇರ್ತೈತೆ ಅಂತ ನನ್ನ ಸ್ವಂತ ಅನಿಸಿಕೆ ಐತೆ. ಅದು ಫರ್ಟಿಲೈಸರ್ ಬಿಸ್ನೆಸ್ ಸ್ವಲ್ಪ ಹೆಚ್ಚಿಗೆ ಮಾಡಿದೆ. ಮತ್ತು ನಿಮ್ಮ ಈಗ ಅವಾಗ ವಾಚನ ಮಾಡಿದಾಗ 211 ಮಂದಿ ಸಭಾಸದರು ಬಿಟ್ಟು ಹೋದ್ರೆ ಅದು 109 ನೀವು ಹೊಸ ಮಾಡ್ಕೊಳ್ರಿ. ಬಿಟ್ಟು ಯಾವಾಗ ಹೋದ್ರು ಅದೊಂದು ಕಾರಣ ಹೊಡ್ಕೊಂಡು ಸಾಧಾರಣ ಸ್ವಲ್ಪ ಬಿಟ್ಟು ಹೋಗ್ಬಾರ್ದು. ಇರಲಿ ಖರೆ ಇನ್ನೊಂದು ಸೊಸೈಟಿ ಆದ್ರೆ ಇಲ್ಲಿ ಬಿಟ್ಟು ಹೋಗ್ಬೇಕು ಹಿಂಗಿಲ್ಲ ಅಂತ ನೋಡ್ಕೊಂಡು ಕಲ್ತ್ಕೊಂಡು ಇನ್ನೊಂದ್ಸಲಿ ಎಲ್ಲ ಈ ನಮ್ಮ ಸೊಸೈಟಿ ಸದಸ್ಯರು ಅಭಿನಂದನೆ ಮಾಡ್ಬೇಕಾದ್ರೆ ಅವ್ರ ಸದಸ್ಯರು ಅಧ್ಯಕ್ಷರು 5 ವರ್ಷ ಕೆಲಸ ಚಲೋ ಮಾಡ್ಯಾರ ಅನ್ಕೊಂಡು ಇನ್ನೊಂದ್ಸಲ ಅವ್ರಿಗೆ ನಮ್ಮ ಮೊದಲಿಗೆ ಅಭಿನಂದನೆ ಸಲ್ಲಿಸಿ 2 ಮಾತು ಕೊಡ್ತೀನಿ. ವರ್ಷ ರಿನ್ಯೂ ಮಾಡ್ತೀರಿ, ಎಲ್ಲರೂ ಅಮೌಂಟ್ ತಗೊಂಡು ರಿನ್ಯೂ ಮಾಡ್ತೀರಿ. ನಿಮ್ಗೆ ಏನ್ ಬೇಕಾದ ಪೇಪರ್ಸ್ ತಗೊಂಡು ಅಮೌಂಟ್ ತುಂಬಿಕೊಡ್ತಾ ರಿನ್ಯೂ ಮಾಡ್ಬೇಕಂತ ನಾವು ಎಲ್ಲ ರೈತರು ಕೊಡ್ಬೇಕು. ಯಾಕಂದ್ರೆ ಈಗ ಲಕ್ಷಗಟ್ಟಲೆ ಅಮೌಂಟ್ ನೀವು 15 ದಿವಸ ಅಥವಾ 1 ತಿಂಗಳ ಹಿಂಗೆ ಮುದತ್ ಹತ್ತಿದ್ದಿ, ಅದು ಎಲ್ಲ ರೈತರಿಗೆ ದಡ ಹೋಗ್ತಿದ್ದಿ. ಪೇಪರ್ಸ್ ತಗೊಂಡು ನಿಮ್ಗೆ ಏನ್ ಬೇಕಾದ ಮತ್ತೆ ರಿನ್ಯೂ ಮಾಡಿದ್ರೆ ಅಂದ್ರೆ ಸೂಚನೆ ಐತೆ ಎಲ್ಲ ರೈತರು. ಬಸವರಾಜ್ ಉಪ್ಪಾರ್ ಸ್ವಾಗತಿಸಿದರು. ರವಿ ಪಾಟೀಲ್ ಶ್ರದ್ಧಾಂಜಲಿ ಸಲ್ಲಿಸಿದರು. अण्णाप्पा दोंडारे चव्हाण, अब्दुल रहीम बाबासाहेब सय्यद, रामगौಡ परगौಡ पाटील कामशी, ಶಂಕರ್ भाऊ सोमनवर, ರಾಜ್ಕುಮಾರ್ ತಾತ್ಯ ಕವಡ್ಗೆ, ಸುರೇಶ್ ಬಾಳಸರ್ಕೋತ್ ಈ ಮುಂತಾದ ಸಂಘದ ಮೆಂಬರ್ಗಳು 2023-24ನೇ ಸಾಲಿನಲ್ಲಿ ಮರಣ ಹೊಂದಿರುತ್ತಾರೆ ಮತ್ತು ಅವರು ನಮ್ಮ ಸಂಘದ ಸದಸ್ಯರು ಮರಣ ಹೊಂದಿದ್ದು ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿ 1 ನಿಮಿಷ ಮೌನ ಆಚರಿಸಬೇಕಾಗಿ ವಿನಂತಿ. ರಾಜೇಂದ್ರ ಪೂಜಾರಿ ನಿರೂಪಿಸಿದರು. ಬಸವರಾಜ್ ಕೋರೆ ವಂದಿಸಿದರು. ಆದ ಕಾರಣ ಈ ಸಭೆಗೆ ಅಧ್ಯಕ್ಷರಾದಂಥ ಶ್ರೀ ಜ್ಯೋತಿಕುಮಾರ್ ಶಿವಗೌಡ ಪಾಟೀಲರು, ಉಪಾಧ್ಯಕ್ಷರು, ಕಮಿಟಿ ಮೆಂಬರ್ಗಳು, ಸದಸ್ಯರು ಹಾಗೂ ಊರಿನ ಗಣ್ಯಮಾನ್ಯರು, ಪತ್ರಕರ್ತರು ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇವರೆಲ್ಲರಿಗೆ ಒಂದು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.